2026ರ ಹೊಸ ವರ್ಷದಲ್ಲಿದ್ದೀವಿ. ಸಂಗೀತ ಶೃಂಗೇರಿಯವರ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಇಲ್ಲಿ ತನಕ 2 ವರ್ಷ ನಾನಂತೂ ಆರಾಮಾಗಿ ಫ್ರೀಯಾಗಿ ತುಂಬಾ ಎಂಜಾಯ್ ಮಾಡಿದೀನಿ. ನಂಗೆ ಗೊತ್ತು. ಆದ್ರೂ ಕೂಡ ನೀವ್ ನನ್ಗೋಸ್ಕರ ಯಾವಾಗ್ಲೂ ನಿಂತಿದ್ದೀರಾ. ನಾನ್ ಏನು ಪೋಸ್ಟ್ ಮಾಡದೇ ಇದ್ದಾಗ್ಲೂ AI ಕ್ರಿಯೇಟ್ ಮಾಡ್ಕೊಂಡಾದ್ರೂ ನನ್ ಬಗ್ಗೆ ಪೋಸ್ಟ್ ಮಾಡ್ತಾನೆ ಇದ್ರ, ಆಕ್ಟಿವ್ ಆಗಿನೇ ಇದ್ರ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ನಿಮ್ಮಿಂದಾನೆ ನಿಮ್ಗೋಸ್ಕರ ನಾನು ಮುಂದೆ ಮಾಡ್ತಿರೋ ಸಿನಿಮಾಗಳು ಕೂಡ ಅಫ್ಕೋರ್ಸ್ ನನಗೂ ತುಂಬಾ ಖುಷಿ ಇದೆ ಅದ್ ಮಾಡೋದ್ರಲ್ಲಿ. ಬಟ್ ನಿಮಗೋಸ್ಕರ ಅಂದಾಗ ಅದ್ ನನಗೆ ಇನ್ನೂ ಜಾಸ್ತಿ ತೂಕ ಹೆಚ್ಚಾಗತ್ತೆ, ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗತ್ತೆ, ಇನ್ನಷ್ಟು ಪ್ರೀತಿಯಿಂದ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿವರೆಗೂ ನನಗೋಸ್ಕರ ತುಂಬಾ ಪ್ರೀತಿ ತೋರಿಸಿದ್ರ. ಈ ವರ್ಷ ಅಂದ್ರೆ ಬರ್ತಿರೋ ವರ್ಷ ಇದು ನಿಮಗೋಸ್ಕರ ನಾನು ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡ್ತೀನಿ. ನೀವುಗಳು ಖುಷಿಯಾಗಿರ್ಬೇಕು. ದಯವಿಟ್ಟು ಎಲ್ಲೂ ಕೂಡ ಯಾರಿಗೂ ಕೂಡ ಕೆಟ್ಟದ್ ಹೇಳಕ್ ಹೋಗ್ಬಿಡಿ. ನಂಗೆ ಗೊತ್ತು ನನ್ನ ಫ್ಯಾನ್ಸ್ ಯಾವತ್ತೂ ಯಾರಿಗೂ ಏನು ಕೆಟ್ಟದ್ ಮಾಡಲ್ಲ ಅಂತ. ಪ್ರೀತಿನ ಹರಡಿ, ಸ್ಪ್ರೆಡ್ ಲವ್. ಯಾರೇ ಏನೇ ನೆಗೆಟಿವ್ ಹೇಳಿದ್ರು ಕೂಡ ಐ ವಿಲ್ ಜಸ್ಟ್ ಸೇ ಇಗ್ನೋರ್ ದೆಮ್. ಅಂಡ್ ಅಫ್ಕೋರ್ಸ್ ವೆನ್ ಯು ಹ್ಯಾವ್ ಟು ಟ್ಯಾಕಲ್ ಸಮ್ ಸಿಚುವೇಶನ್ ಉತ್ತರ ಕೊಡ್ಲೇಬೇಕು. ಬಟ್ ಒಂದು ಕ್ಲಾಸಿ ವಿನಲ್ಲೂ ಮಾಡ್ಬೋದು ನಾವು ಅದನ್ನ. ಅಸಹ್ಯ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಅಸಹ್ಯನಾಗಿರೋನ ಬ್ಲಾಕ್ ಮಾಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾನಂತೂ ಬ್ಲಾಕ್ ಮಾಡ್ತಿದ್ದೀನಿ. ಅಂಡ್ ನಿಮ್ಮ ಹೊಸ ವರ್ಷದಲ್ಲಿ ದಯವಿಟ್ಟು ಒಳ್ಳೆ ಊಟವನ್ನು ಮಾಡಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಆಗಿರಿ. ಇದು ನಾನು ನನ್ನ ಎಲ್ಲಾ ಫ್ಯಾನ್ಸ್ನೂ ಬಯಸ್ತೀನಿ. ನೀವು ಇನ್ನು ಸುಮಾರಷ್ಟು ವರ್ಷ ಇರಬೇಕು, ಒಳ್ಳೆ ಖುಷಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅದೊಂದೇ ನಾನು ಗಿಫ್ಟು ನನ್ನಿಂದ ಆಗಿದ್ರೆ ನಾನು ಎಲ್ರಿಗೂ ಕೊಡ್ತಾ ಇದ್ದೆ ಅಂತ ಕೇಳ್ಕೊಂತೀನಿ. ಸುಖವಾಗಿರಿ, ಖುಷಿಯಾಗಿರಿ. ಹ್ಯಾಪಿ ನ್ಯೂ ಇಯರ್. ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ, ಹೆಲ್ತ್ ವಿಚಾರವಾಗಿ ನಾನು ಸಾಕಷ್ಟು ಇಂಟರ್ವ್ಯೂಸ್ ಅನ್ನ ಮಾಡಿದ್ವಿ. ಯಾವ ನಟಿಮಣಿಯೂ ಕೂಡ ಇಷ್ಟೊಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಹೆಲ್ತ್ ಮೇನ್ ವಿಚಾರದಲ್ಲಿ, ಅದ್ರ ಜೊತೆಗೆ ನೆಗೆಟಿವ್ ಟ್ರೋಲ್ಸ್ ನ ತಗೊಂಡಾಗ ನಾವ್ ಹೆಂಗೆ ಆಕ್ಸೆಪ್ಟ್ ಮಾಡ್ಕೋಬೇಕು, ಪಾಸಿಟಿವ್ ಟ್ರೋಲ್ಸ್ ಆಗಿರ್ಬೋದು, ಅಥವಾ ಲೈಫಲ್ಲಿ ನಡೆಯುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ನಾವ್ ಯಾವ ತರ ಸ್ಟ್ಯಾಂಡ್ ತಗೋಬೇಕು ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ ನನಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಗೈಡ್ಲೈನ್ಸ್ ಅಂತ ಅನ್ಕೋಬಹುದು. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ರಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನನ್ನ ನಿಮ್ಮ ಟೈಮಿಂಗ್ಸ್ ವೇಸ್ಟ್ ಮಾಡಿದೀನಿ ಗೊತ್ತು ನನಗೆ. ಬಿಕಾಸ್ ಯಾಕೆಂತಂದ್ರೆ 1 hour ಅಂತ ಹೇಳ್ಬಿಟ್ಟು 2.5 hours ಒಂದು ಆಯ್ತು. ಅದು ಈ ಟೈಮಲ್ಲಿ 10:30, 11 ಗಂಟೆ ಆಗಿದೆ. ಸೊ ಆ ಒಂದು ಪೇಷನ್ಸ್ ಲೆವೆಲ್ ನಿಜವಾಗ್ಲೂ ತುಂಬಾನೇ ಹೆಲ್ಪ್ಫುಲ್ ಆಯ್ತು ನನಗೆ. ಬಿಕಾಸ್ ಯಾಕಂದ್ರೆ ನಾನು ಕೇಳಿದ್ದಂತಹ ಪ್ರತಿಯೊಂದು ಕ್ವಶನ್ಗೂ ಕೂಡ ತುಂಬಾ ಪೇಷನ್ಸ್ ಆಗಿ ತಾಳ್ಮೆಯಿಂದ ಆನ್ಸರ್ ಮಾಡಿದ್ದಕ್ಕೆ. 2026ರ ವರ್ಷ ನಿಮ್ಮ ವರ್ಷ ಆಗ್ಲಿ. ನೀವೇನೆಲ್ಲ ಅನ್ಕೊಂಡಿದ್ರೋ ಅದಕ್ಕೆಲ್ಲ ಒಂದು ಕನಸುಗಳು ಕೂಡ ನನಸಾಗ್ಲಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಕೆರಿಯರ್ಗೆ. ಸಾಕಷ್ಟು ಸಿನಿಮಾಗಳಲ್ಲಿ, ಸಾಕಷ್ಟು ಭಾಷೆಗಳಲ್ಲಿ, ಪರಭಾಷೆಗಳಲ್ಲಿ ಮಿಂಚುವಂತ ನಟಿ ಆಗ್ಬೇಕು. ಒಳ್ಳೇದಾಗ್ಲಿ. ಇಡೀ ನಮ್ಮ ಬಾಸ್ ಟಿವಿ ತಂಡದ ಕಡೆಯಿಂದ ನಮ್ಮ ಬಾಸ್ ಟಿವಿಗೆ ಬಂದಿದ್ದಕ್ಕೆ, ನಮ್ಮ ಬಾಸ್ ಟಿವಿ ತಂಡದ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಒಂದು ಸ್ಪೆಷಲ್ ಇಂಟರ್ವ್ಯೂನ 2026ರ ಹೊಸಲಲ್ಲಿ ಮೊದಲ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಹೊಸ ಸಾಂಗ್ ರಿಲೀಸ್ ಆಗಿದೆ, ಅಚ್ಚು ಅಂತ. ಅದ್ರ ಹೆಸರು ಅಚ್ಚು ಅಲ್ಲ, ಅಕ್ಷು. ಸೊ ಈ ಹೆಸರು ನಾನೇ ಇಟ್ಟಿರೋದು ಆಕ್ಚುಲಿ. ಅಂಡ್ ತಾರಕ್ ಮಾಸ್ಟರ್ ಇದನ್ನ ಪ್ರೊಡ್ಯೂಸ್ ಮಾಡಿರೋಂಥದ್ದು, ಡೈರೆಕ್ಟ್ ಮಾಡಿರೋದು, ಕೊರಿಯೋಗ್ರಾಫ್ ಮಾಡಿರೋದು ಅಭಿಷೇಕ್ ಅವರು. ಅಂಡ್ ಕ್ಯೂ ಬೇಬಿ ಸ್ಮಾಲ್ ವರ್ಷನ್ ಮಾಡಿದ್ದಾರೆ. ನಾನು ಅದ್ರದ್ದು ದೊಡ್ಡ ವರ್ಷನ್ ಮಾಡಿದ್ದೀನಿ, ಕಿಯಾರಾ ತಾರಕ್. ಅಂಡ್ MC ಬಿಜು ಅವರು ಲಿರಿಕ್ಸ್ ಬರೆದಿದ್ದಾರೆ, ಸೂರಜ್ ಅವ್ರು ಮ್ಯೂಸಿಕಲ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಒಂದು ತಂಡ ಇದು. ಲಕ್ಷ್ಮೀ ಕೃಷ್ಣ ಅವರು, ಈ ಔಟ್ಫಿಟ್ ಕೂಡ ಲಕ್ಷ್ಮೀ ಕೃಷ್ಣ ಅವ್ರದ್ದೇ. ಅಂಡ್ ತುಂಬಾ ಚೆನ್ನಾಗಿ ಅವರು ಡಿಸೈನಿಂಗ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಸುನಿಲ್ ಅವರು ಮೇಕಪ್ ಮಾಡಿರೋದಾಗಿರ್ಬೋದು, ಆಮೇಲೆ ನೀಲ್ಸ್, ರಂಜಿತಾ ಅವರು, ಅಂಡ್ ಲ್ಯಾಶಸ್, ಫೆದರ್ ಟಚ್ ಅವರು, ಎವ್ರಿ ಒನ್ ಹ್ಯಾವ್ ಗಾಟ್ ಅನ್ ಅಮೇಸಿಂಗ್ ಟೀಮ್. ಸಂಗೀತ ಅವ್ರ DOP ನನ್ನ ತೋರಿಸಿರುವಂತ ರೀತಿ ಎಲ್ಲದೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ತಂಡ ದುಡ್ಡಿಗೋಸ್ಕರ ಮಾಡ್ತಿಲ್ಲ, ಬಟ್ ಪ್ರೀತಿಗೋಸ್ಕರ ಮಾಡ್ತಿರೋಂಥ ತಂಡ ಇದು. ಸೊ ಆದ್ರೆ ನಿಮ್ ಕೈಲಿ ನಿಮಗೆ ಇಷ್ಟ ಆದ್ರೆ ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ವ್ಯೂಸ್ ಇನ್ಕ್ರೀಸ್ ಮಾಡಿ. ವ್ಯೂಸ್ಗೋಸ್ಕರ ಮಾಡಿರೋದಂತೂ ಖಂಡಿತವಾಗ್ಲೂ ಅಲ್ಲ, ಪ್ರೀತಿಗೋಸ್ಕರ ಮಾಡಿರೋದು. ನಾನು ಒಂದೇ ಹೇಳ್ತೀನಿ, ನಿಮ್ಮ ನ್ಯೂ ಇಯರ್ ಅಲ್ಲಿ ಅಚ್ಚು ನಿಮ್ಮ ಒಂದು ಹಾಡಾಗಿರ್ಲಿ. ಈ ಒಂದು ಅಚ್ಚು ಇದೊಂದು ವೈರಲ್ ಸ್ನೀಸ್ ಆಗಿರ್ಲಿ, ಇದು ಒಳ್ಳೆತನ ತರಕಾಗಿರೋ ಒಂದು ಸ್ನೀಸ್ ಆಗಿರ್ಲಿ, ಎಲ್ಲಾ ಮಿತ್ಸ್ ನ ಬ್ರೇಕ್ ಮಾಡುವಂತ ಸ್ನೀಸ್ ಆಗಿರ್ಲಿ. ಅಂಡ್ ಐ ಲವ್ ಯು ಆಲ್. ವಾಚ್ ಅಚ್ಚು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇಡೀ ಕನ್ನಡಿಗರ ಕಡೆಯಿಂದ, ಹಾಗೆ ನಿಮ್ಮ ಫ್ಯಾನ್ಸ್, ಹಾಗೆ ಅದ್ರ ಜೊತೆಗೆ ನಮ್ಮ ಬಾಸ್ ಟಿವಿ ಕಡೆಯಿಂದ 2026ರ ಹೊಸ ವರ್ಷದ ಶುಭಾಶಯಗಳು. ಒಳ್ಳೇದಾಗ್ಲಿ, ನಿಮಗೂ ಕೂಡ ಜಾಸ್ತಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇಡೀ ಬಾಸ್ ಟಿವಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು, ನನ್ನ ಕರ್ಸೋದಕ್ಕೆ ಮೊದಲನೇದಾಗಿ. ಅಂಡ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ದು ಎಲ್ಲಾ ಕನ್ಸುಗಳು ನನ್ಸಾಗ್ಲಿ. ಟಾಪ್ ಒನ್ ಆಫ್ ದ ಬೆಸ್ಟ್ ಮೀಡಿಯಾ ಚಾನಲ್ ಆಗಿರ್ಲಿ ಇದು. ಅಂಡ್ ಐ ಹೋಪ್ ನೀವು ಏನೇನ್ ಗುರಿ ಬಿಡ್ತೀರಾ, ನೀವು ಏನ್ ಕಾಂಟೆಂಟ್ ತರ್ತೀರಾ, ಇದರಿಂದ ಜನರಿಗೆ ಒಳ್ಳೇದಾಗ್ಲಿ. ಆ ಒಳ್ಳೆತನದಿಂದ ಇದು ಇನ್ನಷ್ಟು ಬೆಳಿಲಿ ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.